ಜೊತೆಗೆ ಕಿರಣ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಈಗ ರಾಜ್ಯದ ಮಟ್ಟಿಗೆ ಏನು ಅನ್ನುವಂಥದ್ದು, ರಾಜ್ಯಕ್ಕೆ ಕ್ಯಾಬಿನೆಟ್ ದರ್ಜೆ ಮಾತನಾಡ್ತೀನಿ ಕಿರಣ್, ರಾಜ್ಯಕ್ಕೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಕ್ಕೆ ಸಂಬಂಧಪಟ್ಟ ಹಾಗಿನ ಸಚಿವಗಿರಿನೂ ಕೂಡ ಸಿಗ್ಬೋದು, ಮತ್ತೆ ರಾಜ್ಯ ಖಾತೆಗೆ ಸಂಬಂಧಪಟ್ಟ ಹಾಗಿನ ಸಚಿವಗಿರಿ ಕೂಡ ಸಿಗ್ಬೋದು. ಕುಮಾರಸ್ವಾಮಿ ಅವರಿಗೂ ಕೂಡ ಮೈತ್ರಿ ಪಕ್ಷ ಆಗಿರುವಂತ ಕಾರಣಕ್ಕಾಗಿ ಅವರಿಗೆ ಅವಕಾಶ ಸಿಗ್ಬೋದು. ಅಲ್ಲಿ 2 ಸ್ಥಾನ ಸಿಗ್ಬೋದು ಅಂತ ಕಾಣಿಸುತ್ತೆ, 2 ಸಚಿವ ಸ್ಥಾನ. ಅಮಿತ್ ಶಾ ಅವರ ನೇರ ಬೆಂಬಲದ ಕಾರಣಕ್ಕಾಗಿ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಸ್ಥಾನ ಸಿಕ್ಕಿದ್ರೆ ಆಶ್ಚರ್ಯ ಇಲ್ಲ. ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಯಾರ್ಯಾರೀಗ ಲಿಸ್ಟ್ ನಲ್ಲಿ ಇರುವಂತವ್ರು ಅಂತೇಳಿ, ಅಸಲಿಗೆ ಎಷ್ಟು ಸ್ಥಾನ ಸಿಗಬಹುದು ರಾಜ್ಯದ ಸಂಸದರಿಗೆ ಅಂತ, ಆಮೇಲೆ ಮೈತ್ರಿ ಪಕ್ಷ ಅದರಲ್ಲೂ ಪ್ರಮುಖವಾಗಿ ಕುಮಾರಸ್ವಾಮಿ ಅವರಿಗೆ ಸಚಿವಗಿರಿ ಸಿಗಬಹುದಾ ಅಂತ ಚಾನ್ಸಸ್ ಎಷ್ಟಿದೆ ಕಿರಣ್? ಮಾಲ್ತೇಶ್, ರಾಜ್ಯ ಬಿಜೆಪಿಯಲ್ಲಿ ಈಗ ಸದ್ಯಕ್ಕಿರುವಂತಹ ನಿರೀಕ್ಷೆಯ ಪ್ರಕಾರವಾಗಿ ರಾಜ್ಯಕ್ಕೆ 2 ಅಥವಾ 3 ಸಂಪುಟ ದರ್ಜೆಯ ಸ್ಥಾನಗಳು ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ರಾಜ್ಯದ ನಾಯಕರು ಇಟ್ಕೊಂಡಿದ್ದಾರೆ. ಇದರಲ್ಲಿ ಒಂದು ಸಂಪುಟ ದರ್ಜೆಯ ಸ್ಥಾನ ಮೈತ್ರಿ ಪಕ್ಷವಾಗಿರುವಂತಹ JDSಗೆ ಹೋಗುವಂಥದ್ದು ಬಹುತೇಕ ನಿಶ್ಚಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯ ಸಂಸದರಾಗ್ತಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಸಹಜವಾಗಿ ಕೇಂದ್ರ ಸಚಿವರಾಗಬಹುದು ಅನ್ನುವಂಥ ನಿರೀಕ್ಷೆ ಬಹಳ ದಟ್ಟವಾಗಿದೆ. ಇನ್ನು ಉಳಿದಿರುವಂತಹ 1 ಅಥವಾ 2 ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನಕ್ಕೆ ಮಾಜಿ ಮುಖ್ಯಮಂತ್ರಿಗಳ ಇಬ್ಬರ ಮಧ್ಯೆ ದೊಡ್ಡ ಮಟ್ಟದ ಫೈಟ್ ನಡೆದಿದೆ. ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಹಾಗೂ ಜಗದೀಶ್ ಶೆಟ್ಟರ್ ಇಬ್ಬರು ಕೂಡ ಸಂಪುಟ ದರ್ಜೆ ಸಚಿವ ಸ್ಥಾನಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಮಟ್ಟದಲ್ಲಿ ಹೆಚ್ಚಿನ ಅವಕಾಶ ಇರುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಕೇಂದ್ರ ಗೃಹ ಸಚಿವರಾಗಿದ್ದಂತಹ ಅಮಿತ್ ಶಾ ಅವರ ಒಂದು ಬೆನ್ನ ಹಿಂದೆ ನಿಂತು ಅವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಬೇಕನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಂತಹ ಕಾರಣಕ್ಕಾಗಿ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದ್ರು. ಹೀಗಾಗಿ ಬೊಮ್ಮಾಯಿ ಅವರಿಗೆ ಅಮಿತ್ ಶಾ ಅವರ ಹೆಚ್ಚಿನ ಮಟ್ಟದ ಬೆಂಬಲ ಇರುವಂತಹ ಕಾರಣಕ್ಕಾಗಿ ಅವರು ಅವಕಾಶ ಪಡಿಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡಬೇಕನ್ನುವಂಥ ವಿಚಾರದಲ್ಲಿ BS ಯಡಿಯೂರಪ್ಪ ಬಹಳ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಿದ್ರು, ಅವ್ರನ್ನ ಚುನಾವಣೆಗೆ ಒಪ್ಪಿಸಿದ್ರು ಕೂಡ. ಹೀಗಾಗಿ ಯಾರ ಬೆಂಬಲ ಅನ್ನುವಂತ ಬಂದಾಗ ಶೆಟ್ಟರ್ ಅವರಿಗೆ ಸಹಜವಾಗಿ ಯಡಿಯೂರಪ್ಪನವರು ಬೆಂಬಲ ಕೊಡುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು ಒಂದು ಕಡೆ ಆದ್ರೆ, ಕಳೆದ ಬಾರಿ ಸಚಿವರಾಗಿದ್ದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಂದು ಬಾರಿ ಅವಕಾಶ ಸಿಗುತ್ತೆ ಅನ್ನುವಂತ ಒಂದು ಮಾತು ಕೂಡ ಇದೆ. ಇನ್ನು ರಾಜ್ಯಸಭಾ ಸದಸ್ಯರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯದ ಕಡೆಯಿಂದ ಆಯ್ಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಅದು ಕೂಡ ಕರ್ನಾಟಕದ ಕೋಟಾದಲ್ಲಿ ಪರಿಗಣಿತವಾಗಬಹುದು ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಇದೆ. ಇದು ಸಂಪುಟ ದರ್ಜೆ ಸಚಿವ ಸ್ಥಾನದ ವಿಚಾರವಾದ್ರೆ, ಇನ್ನು ರಾಜ್ಯ ದರ್ಜೆ ಸಚಿವ ಸ್ಥಾನದ ವಿಚಾರದಲ್ಲಿ 3-4 ಹೆಸರುಗಳು ರೇಸ್ನಲ್ಲಿದೆ. ಮೊದಲ ಬಾರಿಗೆ ಆಯ್ಕೆ ಆಗಿರುವಂತಹ ಚಿತ್ರದುರ್ಗ ಸಂಸದರಾಗ್ತಿರುವಂತಹ ಓಕೆ ಥ್ಯಾಂಕ್ ಯು ಕಿರಣ್. ಹೀಗೆ ಅಮಿತ್ ಶಾ ಅವರು ಕೂಡ ಈ ಸಂದರ್ಭದಲ್ಲಿ ಬಹುಶಃ ಬೊಮ್ಮಾಯಿ ಅವ್ರ ಕಡೆಗೆ ಒಂದು ಸಚಿವಗಿರಿ ಕೊಡ್ಬೋದು ಅನ್ನುವಂಥ ರೀತಿಯಾಗಿ ಮಾತಿದೆ. ನೋಡೋಣ ಏನೇನಾಗುತ್ತೆ ಅಂತ.